ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಬೇಗನೆ ಫ್ರೆಶ್ ಅಪ್ ಆಗಿ ಅಡುಗೆ ಮಾಡೋಣ ಅಂತ ಹೇಳಿ ಎಲ್ಲಾನು ಮನೆಯೆಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಹೊರಟೆ. ನನ್ನ ಮನೆಗೆ ಬರ್ತಾ ಇರೋ ಗೆಸ್ಟ್ಗೆ ನಾನು ಮಾಡೋ ಬಿಸಿಬೇಳೆ ಭಾತ್ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಸ್ಪೈಸಿಯಾಗಿ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿ ನಾನೇ ಮನೆಯಲ್ಲೇ ಮಾಡಿರೋ ಪೌಡರ್ ಯೂಸ್ ಮಾಡಿ ಬಿಸಿಬೇಳೆ ಭಾತ್ ಪೌಡರ್ ಹಾಕಿ ರುಚಿಯಾಗಿ ಬಿಸಿಬೇಳೆ ಭಾತ್ನ ರೆಡಿ ಮಾಡಿಕೊಂಡೆ. ಚಿನ್ನು ಅಡಿಗೆ ಕೆಲಸ ಮುಗಿತಾ? ಚಿನ್ನಿ ಆಯಿತು. ಕೆಲಸ ಮಾಡ್ತಿದ್ದೆ ಏನು ಇವಾಗ ಮೇಕಪ್ ಮಾಡೋದು ಕಾಣ್ತಾ ಏನಿದು? ನಿಜವಾಗ್ಲೂ ಹಂಗೆ ಕಾಣಿಸ್ತಾ ಇದ್ದೀನಾ ಅಥವಾ ಸುಮ್ಮನೆನಾ? ನಿಜ, ಅದು ಸೀಕ್ರೆಟು, ಹೇಳ್ತೀನಿ ಆಮೇಲೆ. ಟೇಸ್ಟ್ ಮಾಡಿಬಿಡ್ತೀನಿ ಇವಾಗ. ಸೊ ನಮ್ಮ ಮನೆಗೆ ಬರ್ತಾ ಇರೋ ಗೆಸ್ಟ್ಗೆ ನಾನು ಮಾಡೋ ಬಿಸಿಬೇಳೆ ಭಾತ್ ಅಂದರೆ ಇಷ್ಟ. ಸೊ ಅದಕ್ಕೆ ಸ್ವಲ್ಪ ಸ್ಪೈಸಿಯಾಗಿ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಯಾವತ್ತೂ ನನ್ನ ಮೇಕಪ್ ಬಗ್ಗೆ ಮಾತಾಡಲ್ಲ, ಬಟ್ ಇವತ್ತು ಮಾತಾಡಿದ್ದಾರೆ. ಯಾವ ಥರ ಮೇಕಪ್ ಮಾಡಿಕೊಂಡೆ ಅಂತ ತೋರಿಸ್ತೀನಿ. ಜಸ್ಟ್ 3 ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಈ ಒಂದು ಮೇಕಪ್ಪನ್ನು ನಾನು ಮಾಡ್ಕೊಂಡಿದ್ದು. ತುಂಬ ಈಸಿ ಸ್ಟೆಪ್ಪಲ್ಲಿ ಮಾಡ್ಕೊಂಡಿರೋ ಮೇಕಪ್ಪು. ಮೊದಲೇದಾಗಿ ನಾನು ವೇಟ್ಲೆಸ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಎಫರ್ಟ್ಲೆಸ್ ಆಗಿ. ಹಾಗೆ ನಾನೊಂದು ಮ್ಯಾಟೆ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಂತೂ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಈ ಕಲರ್ ನಂಗೆ ತುಂಬ ಚೆನ್ನಾಗಿ ಸೂಟ್ ಕೂಡ ಆಗುತ್ತೆ. ಕೊನೆಯದಾಗಿ ಮೇಕಪ್ಪನ್ನು ಲಾಂಗ್ ಟೈಮಲ್ಲಿ ಸ್ಟೇ ಮಾಡೋದಕ್ಕೆ ಒಂದು ಮೇಕಪ್ ಫಿಕ್ಸಿಂಗ್ ಸ್ಪ್ರೇ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಒಂದು ಸ್ಕಿನ್ ಮೇಲೆ ಗ್ಲೋಯಿಂಗ್, ಒಂದು ಸ್ಯಾಟಿಸ್ಫೈಯಿಂಗ್ ಮೇಕಪ್ ಅನ್ನು ಕೊಡೋದಕ್ಕೆ ಹೆಲ್ಪ್ ಮಾಡ್ತು. ಸೊ ಇದು ನನ್ನ ಫ್ಲೇವ್ಲೆಸ್, ಬ್ರೀತೇಬಲ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಫಿನಿಶಿಂಗ್ ಕೂಡ ಕೊಡ್ತಾ ಇದೆ. ನಾನು ಅವರ್ಗಟ್ಲೆ ಕುಕಿಂಗ್ ಮಾಡಿದ್ರು ನನ್ನ ಬ್ಯುಸಿ ಡೇಸಲ್ಲಿ ಕೂಡ ನಾನು ಪರ್ಫೆಕ್ಟಾಗಿ ಮೇಕಪ್ ಮಾಡ್ಕೋಬೋದು. ಅದು ಫೇಸಸ್ ಕೆನಡಾ ಮೇಕಪ್ ಕಿಟ್ಟಿಂದ. ನಿಮ್ಗೇನಾದರೂ ಈ ಥರ ಒಂದು ಮೇಕಪ್ ಬೇಕು ಅಂತಂದರೆ ಖಂಡಿತ ಈ ಪ್ರಾಡಕ್ಟ್ನ ಯೂಸ್ ಮಾಡಿ ನೀವು ಈ ಥರ ಮೇಕಪ್ಪನ್ನು ಕ್ರಿಯೇಟ್ ಮಾಡ್ಬೋದು. ನಿಜವಾಗ್ಲೂ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ನನ್ನ ಬ್ಯುಸಿ ಡೇಸಲ್ಲಿ ಕೂಡ. ನಿಮಗೆ ಏನಾದರೂ ಪ್ರಾಡಕ್ಟ್ಸ್ ಬೇಕು ಅಂದರೆ ಟ್ಯಾಗ್ ಮಾಡಿರ್ತೀನಿ. ಎಲ್ಲ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನಾಯ್ಕಾ ಮತ್ತು ಪರ್ಪಲಲ್ಲಿ ಕೂಡ ಸಿಗುತ್ತೆ.